ಇನ್ಸ್ಪೆಕ್ಟರ್ ಏನ್ ಹೇಳ್ತಿದ್ದೀರಾ? ನನ್ನ ತಮ್ಮ ಧ್ರುವನ್ ಸಾವು ಕೊಲೆನಾ? ಇದು ಹಿಟ್ ಅಂಡ್ ರನ್ ಕೇಸ್ ಅಲ್ಲ, ಬೇಕು ಅಂತಾನೆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸಿರೋದು. ಏನ್ ಹೇಳ್ತಿದ್ದೀರಾ ಇನ್ಸ್ಪೆಕ್ಟರ್? ಆ ಕೊಲೆಗೂ ಈ ಮನೆಗೂ ಸಂಬಂಧ ಇದೆ. ಅವರು ಈಗಲೂ ಇಲ್ಲೇ ಇದ್ದಾರೆ, ನಿಮ್ ಮಧ್ಯನೇ ಇದ್ದಾರೆ. ವಾಟ್? ಧ್ರುವನ್ನ ಕೊಲೆ ಮಾಡಿದವರು ನಮ್ಮ ನಡೀತಾರ? ಇನ್ಸ್ಪೆಕ್ಟರ್, ಇದು ವಸಿಷ್ಠ ಫ್ಯಾಮಿಲಿ. ಇಲ್ಲಿ ಆ ಥರದವ್ರು ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲ ಅಗ್ರಜ, ಇದು ಕೊಲೆನೇ. ಕೊಲೆ ಮಾಡಿದವರು ಬೇರೆ ಯಾರು ಅಲ್ಲ. ಒಂದ್ ನಿಮಿಷ ವಿಕ್ರಾಂತ್, ಅದ್ ನಮ್ಗೆ ಚೆನ್ನಾಗಿ ಗೊತ್ತು, ಅದನ್ನ ನಾವೇ ಹೇಳ್ತೀವಿ. ಹೇಳಿ ಇನ್ಸ್ಪೆಕ್ಟರ್, ಬೇಗ ಅವ್ರನ್ನ ಅರೆಸ್ಟ್ ಮಾಡಿ. ನಾವು ಅರೆಸ್ಟ್ ಮಾಡಕ್ಕೆ ಅಂತಾನೆ ಬಂದಿರೋದು. ಸುಹಾಸಿನಿ, ಇಲ್ಲಿಂದ ನಿನ್ ಕೇಡ್ಗಾಲ ಶುರು. ಏನ್ ಇನ್ನು ಹಾಗೆ ನೋಡ್ತಿದ್ರ ಇನ್ಸ್ಪೆಕ್ಟರ್? ಅರೆಸ್ಟ್ ಮಾಡಿ. ಯು ಆರ್ ಅಂಡರ್ ಅರೆಸ್ಟ್ ವಿಕ್ರಾಂತ್. ಧ್ರುವ, ಅನತಿ ಅಲ್ಬೇಡ ಕಣೆ, ಆಗಿದಾಗೋಯ್ತು, ಸಮಾಧಾನ ಮಾಡ್ಕೊಮ್ಮ. ನೋಡು, ನೀನು ಹೀಗೆ ಅಳ್ತಾ ಇದ್ರೆ ಧ್ರುವ ವಾಪಸ್ ಬರ್ತಾನ? ಸಮಾಧಾನ ಮಾಡ್ಕೊಮ್ಮ. ಇವಳು ರಾಜನ್ ಜೊತೆ ಜಗಳ ಮಾಡ್ಕೊಳ್ಳೋದನ್ನ ನೋಡಿ ಇವರಿಬ್ಬರು ನಡುವೆ ಸ್ನೇಹನೇ ಇಲ್ವೇನೋ ಅನ್ಕೊಂಡಿದ್ದೆ. ಇವತ್ತೇ ಗೊತ್ತಾಗಿತ್ತು ಇವರಿಬ್ರದ್ದು ಗಾಢವಾದ ಸ್ನೇಹ ಅಂತ. ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು ಪರಿ. ಅದು ನನಗೆ ಗೊತ್ತಿತ್ತು ರೀ. ಎಲ್ರ ಮುಂದೆ ಇವರಿಬ್ರು ಹಾವು ಮುಂಗ್ಸಿ ಥರ ಕಿತ್ತಾಡಿದ್ರು, ಒಬ್ರಿಗೊಬ್ರು ಆಗ್ತಾ ಚೆನ್ನಾಗೇ ಇದ್ರು. ನಾವಿಬ್ರು ಒಂಥರ ಅವನ್ನ ಹಚ್ಕೊಂಡಿದ್ರೆ ಇವಳೊಂಥರ ಹಚ್ಕೊಂಡಿದ್ಲು. ಅವನು ಹಾಗೇ ರೀ. ಅವನ ಜೊತೆಗೆ ಯಾರಾದರೂ ಒಂದಿನ ಕಾಲ ಕಳೆದ್ರು ಅವನ್ನ ಹಚ್ಕೊಂಡ್ಬಿಡೋರು. ಮಾತು ಕಮ್ಮಿ ಆಡ್ತಿದ್ದ, ಆದರೆ ಅವರ ಅಂತರಂಗನ ಅರ್ಥ ಮಾಡ್ಕೋತಿದ್ದ. ಏನು ಮಾಡೋಕ್ಕಾಗಲ್ಲ ಪರಿ. ರಾಜ ಪಡ್ಕೊಂಡು ಬಂದಿದ್ದೆ ಅಷ್ಟ, ಅಥವಾ ರಾಜನ ವಿಚಾರದಲ್ಲಿ ನಾವೆಲ್ಲ ಪಡ್ಕೊಂಡು ಬಂದಿದ್ದೆ ಇಷ್ಟ? ಒಂದು ಅರ್ಥ ಆಗಲ್ಲ. ಅದಿತಿ, ರಾಜನ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತೇನಮ್ಮ? ಅವ್ನು ನಿನ್ಗೇನಾದ್ರೂ ಹೇಳಿದ್ದ? ಅದಿತಿ, ನಾನೊಂದು ಕೇಳ್ತೀನಿ, ಹೇಳ್ತೀಯಾ? ಏನು? ನಿನ್ನೆರಡೂ ಜನ ಅಕ್ಕಂದ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಮೂರನೇವಳಾಗಿ ನೀನು ಬರ್ಬೋದಾ? ಐ ಮೀನ್ ಮೂರನೇ ಸೊಸೆಯಾಗಿ. ನಿನ್ನ ತುಂಬ ಇಷ್ಟಪಡ್ತೀನಿ. ನಿನ್ನ ಮೇಲೆ ನನಗೆ ಲವ್ ಆಗಿದೆ. ವಿಲ್ ಯು ಮ್ಯಾರಿ ಮೀ? ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿವಲ್ಲ, ನಿನ್ನ ಉತ್ತರ ಏನು? ಇವತ್ತು ಮೀಟ್ ಮಾಡ್ಬೇಕಾಗಿದ್ದ ಲೊಕೇಶನ್ಗೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬಾ. ಐ ಲವ್ ಯು.
ಐ ಲವ್ ಯು ಐ ಲವ್ ಯು ಐ ಲವ್ ಯು ಟೂ ಧ್ರುವ. ಐ ಲವ್ ಯು ಟೂ ಧ್ರುವ. ನನ್ನ ಲವ್ ಸಕ್ಸಸ್ ಆಯ್ತು. ಆದಿತ್ಯನ ನಾವು ಒಪ್ಕೊಂಡ್ಬಿಟ್ಲು. ಏ ಧ್ರುವ, ಅವನ ಬಗ್ಗೆ ಎಲ್ಲಾನು ಗೊತ್ತಿತ್ತಪ್ಪ. ಆದ್ರೆ ಅದಿತಿ, ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ? ರಾಜ ನಿನಗೇನಾದರೂ ಹೇಳಿದಾನೇನಮ್ಮ? ಅವನು ಪ್ರೀತಿಸ್ತಿದ್ದ ಹುಡುಗಿ ಬಗ್ಗೆ ನಿನಗೇನಾದರೂ ಗೊತ್ತಾ? ಅದು ನಾನೇನೆ ಅಪ್ಪ. ಏನ್ರಿ ನೀವು ಅವಳನ್ನ ಏನೇನೋ ಕೇಳ್ತಾ ಇದ್ದೀರಿ? ಸ್ವಲ್ಪ ಸಮಯ ಕೊಡಿ, ಆಮೇಲೆ ವಿಚಾರಣೆ ಎಲ್ಲ ಮಾಡಿ. ವಾಟ್ ನಾನ್ಸೆನ್ಸ್ ಇನ್ಸ್ಪೆಕ್ಟರ್. ಯಾರನ್ನ ಬ್ಲೇಮ್ ಮಾಡಬೇಕು, ಯಾರನ್ನ ಬ್ಲೇಮ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಮ್ಗೆ? ಅವನು ನನ್ನ ತಮ್ಮ ವಿಕ್ರಾಂತ್. ಧ್ರುವ ಅವನಿಗೂ ತಮ್ಮ. ಅವನು ಯಾಕೆ ಅವನ ತಮ್ಮನ್ನ ಕೊಲ್ತಾನೆ? ಸುಮ್ಮನೆ ಪ್ರೆಷರ್ ಹಾಕ್ತಿದೀವಿ ಅಂತ ಸಿಕ್ಕದವನ್ನ ಅರೆಸ್ಟ್ ಮಾಡಿ ಕೈ ತೊಳ್ಕೊಂಡ್ಬಿಡ್ಬೇಕು ಅಂತ ಯೋಚನೆ ಮಾಡಬೇಡಿ. ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ. ಪ್ರೊಸೀಜರ್ನ ಫಾಲೋ ಮಾಡೋರ ಹತ್ರ ಸಾಕ್ಷಿ ಕೂಡ ಇರಬೇಕಾಗುತ್ತಲ್ಲ ಮಿಸ್ಟರ್ ವೇದಾಂತ್. ವಾಟ್? ಸಾಕ್ಷಿ? ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ನಿಮಗೆ ಸಾಕ್ಷಿ ಬೇಕಲ್ವಾ? ಒಂದು ನಿಮಿಷ. ರೇ ವಿಕ್ರಾಂತ್, ನಿಮ್ಮ ಫೋನಲ್ಲಿ ಇನ್ಸ್ಪೆಕ್ಟರ್, ನಿನ್ನೆ ಪ್ರಜ್ವಲ್ ಕಾಲ್ ಮಾಡಿದಾಗಲೇ ನಾನು ಲಾಸ್ಟ್ ಯೂಸ್ ಮಾಡಿದ್ದು. ಆಫೀಸ್ಗೂ ತೊಗೊಂಡೋಗ್ಲಿಲ್ಲ, ಮನೇಲೇ ಎಲ್ಲೋ ಇರ್ಬೋದು. ನಿಮ್ಮ ಪ್ರಕಾರ ಮನೇಲೇ ಇರ್ಬೋದಾ? ಹಾ ಇನ್ಸ್ಪೆಕ್ಟರ್, ಮನೇಲೇ ಇರ್ಬೋದು. ಹಾಗಾದ್ರೆ ಯಾವುದಕ್ಕೊಂದ್ಸಲ ಚೆಕ್ ಮಾಡಿ ನೋಡ್ತೀರಾ? ಹಾ, ಒಂದು ನಿಮಿಷ. ಮಿಸ್ಟರ್ ವೇದಾಂತ್, ಆ ಫೋನು ಮನೆ ಪೂರ್ತಿ ಹುಡುಕಿದ್ರು ಅದು ನಿಮ್ಗೆ ಸಿಗಲ್ಲ. ಯಾಕೆ ಅಂತ ಕೇಳ್ಬೋದು? ಯಾಕಂದ್ರೆ ಆ ಫೋನು ನನ್ನ ಹತ್ರ ಇದೆ. ಇನ್ಸ್ಪೆಕ್ಟರ್, ನನ್ನ ಫೋನು ನಿಮ್ಗೆ ಹೇಗೆ ಸಿಕ್ತು? ಅದಾಗೆ ಅದು ಸಿಕ್ಕಿದ್ದಲ್ಲ, ಅದಿರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗಿದ್ದು. ಅಂದ್ರೆ ನಿಮ್ಮ ಫೋನ್ ನಮಗೆ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಸಿಕ್ತು. ಸಾರಿ, ಆಕ್ಸಿಡೆಂಟ್ ಮಾಡಿಸಿರೋ ಜಾಗದಲ್ಲಿ ಸಿಕ್ತು. ರಾತ್ರಿ ಪೊಲೀಸ್ನವ್ರು ಬಂದಿದ್ರು, ವಿಚಾರಣೆ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದೆ. ಇವಾಗ ಆಕ್ಸಿಡೆಂಟ್ ಆಗಿರೋ ಜಾಗಕ್ಕೆ ಬಂದಿದ್ದಿಲ್ಲ, ಯಾಕೆ? ವೇಟ್ ಮಾಡಿ, ನಿನಗೆ ಗೊತ್ತಾಗುತ್ತೆ. ಫೋನ್ ಯಾಕೆ ಬೇಕಾಗ್ದೆ? ಅಲ್ಲಿ ನೋಡಿ, ಈಗ್ಲೂ ಏನಾದ್ರೂ ಸಾಕ್ಷಿ ಸಿಗುತ್ತಾ ಅಂತ ಹುಡುಕ್ತಾ ಇದ್ದಾರೆ. ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ತಮ್ಮನ್ನ ಅರೆಸ್ಟ್ ಮಾಡಬೇಡಿ. ಅವ್ನು ಕೊಲೆ ಮಾಡೋಷ್ಟು ಕೆಟ್ಟವನಲ್ಲ. ಅವ್ನು ಖಂಡಿತವಾಗ್ಲೂ ಕೊಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ಧ್ರುವ ಅವನಿಗೂ ತಮ್ಮನೇ. ಅಂಥದ್ರಲ್ಲಿ ಅವನು ಯಾಕೆ ಧ್ರುವನ್ ಕೊಲೆ ಮಾಡ್ತಾನೆ? ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್. ದಯವಿಟ್ಟು ನನ್ನ ತಮ್ಮನ್ನು ಬಿಟ್ಬಿಡಿ. ದಿಸ್ ನಾಟ್ ಫೇರ್. ದಯವಿಟ್ಟು ಇನ್ನಷ್ಟು ಟೈಮ್ ತಗೊಳ್ಳಿ, ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡಿ. ದುಡುಕ್ಬೇಡಿ ಇನ್ಸ್ಪೆಕ್ಟರ್. ನೋಡಿ ಮಿಸ್ಟರ್ ವೇದಾಂತ್,
ನಾವು ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲಿ ಬಂದಿರೋದು. ಈ ಫೋನು ಎಲ್ಲ ಸತ್ಯನೂ ಹೇಳ್ತಾ ಇದೆ. ಕಮಾನ್ ಇನ್ಸ್ಪೆಕ್ಟರ್, ವಿಕ್ರಾಂತ್ ಫೋನ್ ಆಕ್ಸಿಡೆಂಟ್ ಆಗಿ ಜಾಗದಲ್ಲಿ ಸಿಕ್ತು ಅಂದ್ ಮಾತ್ರಕ್ಕೆ ಅವನ್ ಧ್ರುವನ್ ಕೊಲೆ ಮಾಡ್ತಾನೆ. ಇನ್ಸ್ಪೆಕ್ಟರ್ ಪ್ಲೀಸ್ ಲಿಸನ್ ಟು ಮೀ. ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ ವಿಕ್ರಾಂತ್ ಕೂಡ ಸ್ಪಾಟಿಗೆ ಹೋಗಿದ್ದ. ಅಲ್ಲಿ ಮಿಸ್ಪ್ಲೇಸ್ ಆಗಿರ್ಬೋದು, ಕೆಳಗಡೆ ಬಿದ್ದು ಹೋಗಿರ್ಬೋದು, ಅದನ್ನ ಅವ್ನು ಮರ್ತಿದ್ದಾನಷ್ಟೇ. ಫೋನ್ ಮಿಸ್ ಆಗಿರ್ಬೋದು, ಆದ್ರೆ ಇದ್ರ ಒಳಗಡೆ ಇರೋ ಸಾಕ್ಷಿ ನಿನ್ ತಮ್ಮನೇ ಕೊಲೆಗಾರ ಅಂತ ಹೇಳ್ತಾ ಇದೆ. ಅದು ಕನ್ಫರ್ಮ್ ಆದ್ಮೇಲೆನೆ ನಾನ್ ನಿಮ್ ತಮ್ಮನ ಅರೆಸ್ಟ್ ಮಾಡಕ್ ಬಂದಿರೋದು. ಫೋನಲ್ಲಿ ಏನಿದೆ ಇನ್ಸ್ಪೆಕ್ಟರ್? ನೀವೇ ನೋಡಿ. ಈ ಫೋನಿಂದ ಆ ಪರ್ಟಿಕ್ಯುಲರ್ ನಂಬರಿಗೆ 11 ಸಲ ಕಾಲ್ ಹೋಗಿದೆ. ಆ ನಂಬರು ಆಕ್ಸಿಡೆಂಟ್ ಮಾಡಿರೋ ಡ್ರೈವರ್ ನಂಬರ್. ನಿಮ್ ತಮ್ಮ ಆಕ್ಸಿಡೆಂಟ್ ಆಗಿರೋ ದಿವಸ ಆ ಲಾರಿ ಡ್ರೈವರ್ ಜೊತೆ 1 ನಿಮಿಷ ಮಾತಾಡಿದೆ. ಮೊದಲೇ ಪ್ಲಾನ್ ಮಾಡಿ ವಿಕ್ಕಿ ನಂಬರಿಂದ 11 ಸಲ ಕಾಲ್ ಮಾಡಿದ್ದೀನಿ. ಅವನು ಪ್ರತಿ ಕಾಲ್ನ ರಿಸೀವ್ ಮಾಡಿ 1 ನಿಮಿಷ ಹಾಗೆ ಇಟ್ಕೊಂಡಿದ್ದ. ವಿಕ್ಕಿ ಫೋನು ಮನೇಲಿದ್ರೆ ಏನು ಯೂಸ್ ಇಲ್ಲ. ಅದೇ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಸಿಕ್ಕಿದ್ರೆ ಇದು ಆಕ್ಸಿಡೆಂಟ್ ಅಲ್ಲ, ಅಟೆಂಪ್ಟ್ ಟು ಮರ್ಡರ್ ಅಂತ ಆಗುತ್ತೆ. ಇದನ್ನ ವಿಕ್ಕಿನೇ ಮಾಡಿಸಿದಾನೆ ಅಂತ ಕೇಸು ವಿಕ್ಕಿ ಕಡೆ ತಿರುಗತ್ತೆ. ಫೋನ್ ಮಾಡಿದ ತಕ್ಷಣ ಇವರೇ ಕೊಲೆ ಮಾಡಿಸಿದ್ದಾರೆ ಅಂತ ಹೇಗೆ ಹೇಳೋದಕ್ಕಾಗತ್ತೆ? ನಾವು ನಮ್ಮನೆ ಡ್ರೈವರ್ಸ್ಗೂ ಫೋನ್ ಮಾಡ್ತೀವಿ, ಹಾಗಂತ ಅವ್ರೇನೇ ಮಾಡಿದ್ರು ಅದನ್ನ ನಾವೇ ಮಾಡಿಸಿದೀವಿ ಅಂತನಾ? ಓಹೋ, ನಿಮಗೆ ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ಕೇಳಿಸ್ಕೊಳ್ಳಿ. ವಿಕ್ಕಿ ಸರ್, ನೀವ್ ಹೇಳಿದ ಕೆಲ್ಸನ ಪ್ರಾಬ್ಲಮ್ ಇಲ್ದ ಮುಗಿಸ್ಬಿಟ್ಟಿದೀನಿ. ನಿಮ್ ತಮ್ಮನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಿದೀನಿ. ವಿಕ್ಕಿ ನಂಬರಿಂದನೇ ನಾನು ಲಾರಿ ಡ್ರೈವರ್ಗೆ ಮೆಸೇಜ್ ಕಳಿಸಿದ್ದೆ. ಅವನ ಕೆಲಸ ಆಗ್ತಿದ್ದ ಹಾಗೆ ವಿಕ್ಕಿ ನಂಬರ್ಗೆ ವಾಯ್ಸ್ ಮೆಸೇಜ್ ಮಾಡಿದ್ದಾನೆ. ಸರ್, ನಾನು ಹೇಳಿದ ಪೇಮೆಂಟು ಸರಿಯಾಗಿ ಕೊಟ್ಬಿಡ್ಬೇಕು. ಸರ್, ನಾನೊಂದು ಸ್ವಲ್ಪ ದಿವಸ ಅಂಡರ್ ಗ್ರೌಂಡ್ ಆಗಿರ್ತೀನಿ. ಈಗಲಾದ್ರೂ ನಂಬಿಕೆ ಬಂತಾ? ಅಗ್ರಜ, ನಾನು ಧ್ರುವನ್ ಕೊಲೆ ಮಾಡಿಸಿಲ್ಲ ಅಗ್ರಜ. ಇವ್ರು ಸುಳ್ಳು ಹೇಳ್ತಿದ್ದಾರೆ, ನಾನು ನಂಬು ಪ್ಲೀಸ್. ಕಾನ್ಸ್ಟೇಬಲ್,
ಪ್ಲೀಸ್ ಇದ್ರಲ್ಲೇನೋ ಗೋಲ್ಮಾಲ್ ಇದೆ ಅನ್ಸುತ್ತೆ. ನಮ್ಮ ಬಾಬನ ಅರೆಸ್ಟ್ ಮಾಡಬೇಡಿ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಬೇಡಿ. ಹೌದು ಇನ್ಸ್ಪೆಕ್ಟರ್, ನಿಮ್ಗೆ ಯಾರೋ ತಪ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ಲೀಸ್ ಸರ್, ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಡಿ. ನಿಮ್ ಕೈ ಮುಗಿದ್ದೀನಿ. ಇನ್ಸ್ಪೆಕ್ಟರ್, ಈಗಾಗಲೇ ಒಬ್ಬ ಮಗನ್ ಕಳ್ಕೊಂಡು ದುಃಖದಲ್ಲಿದ್ದೀನಿ. ಇವನು ಕರ್ಕೊಂಡು ಹೊರಟೋದ್ರೆ ನಾನು ಕುಸ್ತ ಹೋಗ್ತೀನಿ ಅಷ್ಟೇ. ದಯವಿಟ್ಟು ನನ್ನ ಬಿಟ್ಬಿಡಿ. ಆರ್ತಿ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಹೇಳಮ್ಮ ಆರ್ತಿ. ಏನು ನಿಜ ಹೇಳ್ತಾ ಇದೀಯ ತಾನೇ ನೀನು? ಹೌದಾ? ಯಾವಾಗ? ಪ್ರೂಫಾ? ಏನ್ ಪ್ರೂಫು? ಅದಕ್ಕೂ ಇವ್ರಿಗೂ ಏನ್ ಸಂಬಂಧನಮ್ಮ? ಇವ್ರು ಯಾಕಂತ ಕೆಲಸ ಮಾಡ್ತಾರೆ? ಇಲ್ಲ ಆರ್ತಿ, ವಿಕ್ಕಿ ಈ ತರ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಏನೇ ಹೇಳಿದ್ರು ನಾನಂತೂ ಈ ವಿಷಯನ ನಂಬಲ್ಲ. ಇಲ್ಲ ಆರ್ತಿ, ಹೆದರ್ಕೋಬೇಡ, ವಿಕ್ಕಿಗೇನು ಆಗೋದಿಲ್ಲ, ಧೈರ್ಯವಾಗಿರೋ. ಆಯ್ತು, ನೀನ್ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ನಾವೀಗಲೇ ಹೊರಟು ಬರ್ತೀವಿ. ಯಾಕ್ರಿ ಗಾಬರಿ ಆಗಿದ್ದೀರಿ? ಆಗಿಂದ ಏನೋ ವಿಕ್ಕಿ ವಿಕ್ಕಿ ಅಂತ ಹೇಳ್ತಿದ್ದೀರಲ್ಲ, ಅವನಿಗೇನು ಆಗಿಲ್ಲ ತಾನೆ? ಆರಾಮಾಗಿದ್ದಾನಲ್ವಾ? ಧ್ರುವನ್ ಸಾವು ಆಕಸ್ಮಿಕವಾದ ಆಕ್ಸಿಡೆಂಟ್ ಅಲ್ವಂತೆ. ಆಕಸ್ಮಿಕ ಅಲ್ಲ ಅಂದ್ರೆ ಮತ್ತೇನ್ರಿ? ನಮ್ ಧ್ರುವನ ಕೊಲೆ ಮಾಡಿ ಸಾಯಿಸಿದ್ರಂತೆ. ಕೊಲೆನಾ? ಹೌದು. ಏನ್ ಹೇಳ್ತಿದ್ದೀರಾ ನೀವು? ಅವನ ಅಷ್ಟು ಒಳ್ಳೆ ಹುಡುಗ, ಅವನ್ ಯಾರ್ರೀ ಕೊಲೆ ಮಾಡ್ತಾರೆ? ಅದು ವಿಕ್ಕಿನೇ ಮಾಡಿರೋದಂತೆ ಪರಿ. ಬಿಡ್ತು ಅನ್ರಿ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಡಿ ನೀವು. ಇದೇನು ಹುಡುಗಾಟನ? ಅಲ್ಲ ರೀ, ವಿಕ್ಕಿ ಯಾಕೆ ಧ್ರುವನ್ ಕೊಲೆ ಮಾಡ್ತಾನೆ? ಗೊತ್ತಿಲ್ಲ, ಆದ್ರೆ ವಿಕ್ಕಿನೇ ಕೊಲೆ ಮಾಡಿರೋದಕ್ಕೆ ಸಾಕ್ಷಿ ಸಿಕ್ಕಿದೆಯಂತೆ. ಅದಕ್ಕೆ ಪೊಲೀಸರು ವಿಕ್ಕಿನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದ್ರಂತೆ. ಪಾಪ ಆರ್ತಿ ತುಂಬಾ ಭಯ ಪಟ್ಕೊಂಡಿದ್ರು. ನಾವು ಈಗಲೇ ಹೊರಡಬೇಕು. ಒಂದು ನಿಮಿಷ ಇರೋ, ಬಂದೆ. ಇನ್ಸ್ಪೆಕ್ಟರ್, ಏನ್ ಮುಖ ನೋಡ್ತಾ ಇದ್ದೀರಾ? ವಾಕಪ್ ಅಲ್ಲಿ ಹಾಕಿ.
ಅಗ್ರಜ ನೋಡಗ್ರಜ ಎಲ್ಲರೂ ಧ್ರುವನ ನಾನೇ ಕೊಲೆ ಮಾಡಿರೋದು ಅಂತ ಹೇಳ್ತಿದ್ದಾರೆ. ನೀನಾದ್ರೂ ಹೇಳು ಅಗ್ರಜ, ನಾನಂತ ಕೆಲಸ ಮಾಡ್ತಿಲ್ಲ. ಯಾರು ಏನೇ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನೀನು ನನ್ನನ್ನು ನಂಬಲ್ಲ ಅನ್ಬೇಡ. ಒಂದೇ ಒಂದು ಕ್ಷಣಕ್ಕೂ ನನ್ನ ಮೈಂಡೆಲ್ಲ ಥಾಟ್ ಮಾಡ್ತಿಲ್ಲ ವಿಕ್ರಾಂತ್. ಐ ಆಮ್ ರಿಯಲಿ ಸಾರಿ. ನಾನು ಆಗ್ಲೇ ಕರೆಕ್ಟಾಗಿ ರಿಯಾಕ್ಟ್ ಮಾಡಬೇಕಿತ್ತು. ಸಾರಿ ವಿಕ್ರಾಂತ್. ನೀನು ಸಾರಿ ಕೇಳ್ಬೇಡ ಅಗ್ರಜ. ನೀನೊಬ್ಬ ನನ್ನ ಪರವಾಗಿದ್ರೆ ಸಾಕು, ಬೇರೇನೂ ಬೇಕಾಗಿಲ್ಲ.